ಎಲ್ಲ ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಒಂದು ಕಾರನ್ನ ಪಾರ್ಕ್ ಮಾಡಿ ಒಂದು 2 ಬೈಕನ್ನ 3 ಬೈಕನ್ನ ಪಾರ್ಕ್ ಮಾಡೋ ಅಷ್ಟು ಜಾಗ ಇದೆ. 12,000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ಇದು. 30 ಬಾಡಿಗೆ ಮನೆಯಲ್ಲೂ ಪೂಜಾ ರೂಮ್ ಮಾಡಿದ್ದಾರೆ ನೋಡಿ. ಅಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ಸೆರಾಮಿಕ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಗೀಸರ್ ಪಾಯಿಂಟ್ ಇದೆ, ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ, ವೆಸ್ಟರ್ನ್ ಕಮೋಡ್ ಫಿಟ್ ಮಾಡಿದ್ದಾರೆ. ವಾವ್, ಫಿಟ್ಟಿಂಗ್ಸ್ ಅಬ್ಸರ್ವ್ ಮಾಡ್ರಿ, ಜಾಗ್ವಾರ್ ಕಂಪನಿ ಫಿಟ್ ಮಾಡಿದ್ದಾರೆ. ಫ್ರೇಮು ಡೋರು 2 ಟೀಕ್ ಇದೆ. ಪೂಜಾ ರೂಮ್ ಫ್ರೇಮು ಡೋರು ಟೀಕು, ಈವನ್ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇವು ಕಿಡ್ಸ್ ರೂಮ್ ಅಲ್ಲಿ POP ಇದೆ. ಆರ್ ನಿಮ್ಗೆ ಇಷ್ಟ ಗೆಸ್ಟ್ ರೂಮ್ ಆದ್ರೂ ಮಾಡ್ಕೋಬಹುದು. ಬೆಡ್ರೂಮ್ 2 ಮಾಸ್ಟರ್ ಬೆಡ್ರೂಮ್. ಈ ಫ್ರೆಂಡ್ಸ್, ಇವತ್ತು ನಾನು ಉಳ್ಳಾಳ್ RTO ಆಫೀಸ್ ಹತ್ರ ಇದ್ದೀನಿ. ಇನ್ನೂ ಹೇಳ್ಬೇಕಂದ್ರೆ KLE ಲಾ ಕಾಲೇಜ್ ಹತ್ರ ಇದ್ದೀನಿ. ಅಲ್ಲಿ ಎಲ್ಲಿ ಅಂತ ಅಂದರೆ ವಿಡಿಯೋ ನೋಡಿ, ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಇವನ್ ಅಲ್ಲೊಂದು ಹೊಸ ಮನೆ ಕಣ್ರಿ ಮಾರಾಟಕ್ಕಿದೆ. ಭಾಳ ಚೆನ್ನಾಗಿದೆ, ಸಿಂಪಲ್ಲಾಗಿ ಚೆನ್ನಾಗಿದೆ ಮನೆ. ಆ ಮನೆ ಯಾವುದು ಅಂತಂದರೆ ಇದೇ ಆ ಮನೆ. ಮತ್ತು ಆ ಮನೆ ಮುಂದೆ 30 ಫೀಟ್ ರೋಡ್ ಇದೆ, ಅದು ಅಬ್ಸರ್ವ್ ಮಾಡಿ. ಆಲ್ರೆಡಿ ಸಿಮೆಂಟ್ ಹಾಕಿದ್ದಾರೆ ನೋಡಿ, ಸಿಮೆಂಟ್ ರೋಡ್ ಇದೆ. 30 ಫೀಟ್ ರೋಡ್ ಇದು. ಈವನ್ ಹೊಸ ಮನೆಗಳು ಇದ್ದಾವೆ, ನೀವು ಅದು ಅಬ್ಸರ್ವ್ ಮಾಡ್ಬೋದು. ಡೈಮೆನ್ಷನ್ 20 × 30 ಇನ್ ಸ್ಕ್ವೇರ್ ಫೀಟ್, 600 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೇನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಈ ಖಾತಾ DC ಕನ್ವರ್ಷನ್, ವಾಟರ್ ಪಂಚಾಯತ್ ವಾಟರ್. ಫ್ಲೋರ್ಸ್ G+1, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ಗ್ರೌಂಡಲ್ಲಿ 1 BHK ಮತ್ತು ಕಾರ್ ಪಾರ್ಕಿಂಗ್ ಇದೆ. ಫಸ್ಟ್ ಫ್ಲೋರು 2 BHK ಹೌಸು. ಬನ್ನಿ ನೋಡೋಣ. ಇದು ಮೈನ್ ಗೇಟ್ ಕಣ್ರಿ, ಹೆವಿ ಗೇಜ್ ಐರನ್ ಯೂಸ್ ಮಾಡಿದ್ದಾರೆ ನೋಡಿ. ಇದು ಕಾರ್ ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಒಂದು ಕಾರನ್ನ ಪಾರ್ಕ್ ಮಾಡಿ ಒಂದು 2 ಬೈಕನ್ನ 3 ಬೈಕನ್ನ ಪಾರ್ಕ್ ಮಾಡೋ ಅಷ್ಟು ಜಾಗ ಇದೆ. ಇದು KEB ಮೀಟ್ರು. ಆಲ್ರೆಡಿ ಪರ್ಮನೆಂಟ್ KEB ಮೀಟ್ರ್ ತೊಗೊಂಡಿದ್ದಾರೆ ನೋಡಿ, ನಂಬರ್ ಎಲ್ಲ ಬಂದಿದೆ. ಅಂದರೆ ನಿಮಗೆ ನೀವು ಅಕಸ್ಮಾತ್ ಮನೆ ತೊಗೊಂಡ್ರೆ ಅದು ತೊಗೊಳೋ ಕೆಲಸ ಇಲ್ಲ. ಈಗ 1 BHK ಹೌಸ್ ನೋಡೋಣ. ಈವನ್ 1 BHK ಹೌಸ್ ನೋಡೋ ಮುಂಚೆ ಸ್ಟೇರ್ ಕೇಸ್ ಕೆಳಗಡೆ ನಿಮ್ಗೆ ಇಲ್ಲಿ ನೋಡ್ಬೋದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಇದೆ. ಅಲ್ಲಿ ಗ್ಯಾಸ್ ಸಿಲಿಂಡರ್ ಇಡ್ಬೋದು. ಇದು ಸಂಪ್, 12,000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ಇದು. ಇದು 1 BHK ಹೌಸ್ ನೋಡಿ, ಆ ವಾಲ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು 1 BHK ಹೌಸ್. ಮೇನ್ ಡೋರ್ ಫೇಸಿಂಗ್ ನಾರ್ತ್, ಫ್ರೇಮು ಡೋರ್ 2 ಟೀಕ್ವುಡ್. ಶೋಯಿಂಗ್ ಯು ಹಾಲ್. 1 BHK ಹೌಸ್ ಹಾಲನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಹಾಲಲ್ಲಿ ಫಾಲ್ ಸೀಲಿಂಗ್ ಇದೆ. ಮತ್ತೆ ಫ್ಲೋರಿಂಗ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ನೋಡಿ ಬನ್ನಿ. ಇದು ಪೂಜಾ ರೂಮ್ ನೋಡಿ. 2030 ಬಾಡಿಗೆ ಮನೆಯಲ್ಲೂ ಪೂಜಾ ರೂಮ್ ಮಾಡಿದ್ದಾರೆ ನೋಡಿ. ಇದು TV ಕ್ಯಾಬಿನೆಟ್. ಇದು ಕಿಚನ್, ಮಾಡ್ಯುಲರ್ ಕಿಚನ್. ಮಾಡ್ಯುಲರ್ ಕಿಚನಲ್ಲಿ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ನೋಡಿ. ಮತ್ತೊಮ್ಮೆ ಹಾಲನ್ನು ಆ ಸೈಡಿಂದ ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆ ನೋಡಿ, ಡೋರ್ ಸೈಡ್ ಇದೆ. ಈಗ ಬೆಡ್ರೂಮ್ ನೋಡೋಣ ಬನ್ನಿ. ಇದು ಬೆಡ್ರೂಮ್. ಡೋರು ಡ್ರೆಸ್ಸಿಂಗ್ ಡೋರ್. ಶೋಯಿಂಗ್ ಯು ಬೆಡ್ರೂಮಲ್ಲೂ ಫಾಲ್ ಸೀಲಿಂಗ್ ಇದೆ ಕಣ್ರಿ. ಫಾಲ್ ಸೀಲಿಂಗ್ ಇದೆ, ಆನ್ ಆಗ್ತಿಲ್ಲ, ಆನ್ ಆಗುತ್ತೆ. ಫ್ಲೋರಿಂಗ್ ಸೆರಾಮಿಕ್ ಟೈಲ್ಸ್ ಆರ್ ಯೂಸ್ಡ್. ಒಂಚೂರಿಂದ ಹೋಗಿ. ಮತ್ತು ಈ ಬೆಡ್ರೂಮಲ್ಲಿ ವಿಂಡೋನೂ ಇದೆ ನೋಡಿ, ರೋಡ್ ಸೈಡ್ ಇರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಮತ್ತು ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ, ಓಪನ್ ಡೋರ್ಸ್ ಇಟ್ಟಿದ್ದಾರೆ. ಇದಲ್ಲ, ಇದು ಡ್ರೆಸ್ಸಿಂಗ್ ಟೇಬಲ್.
ಇದು ಸಿಂಕ್, ಹ್ಯಾಂಡ್ ವಾಶ್ ಬೇಸಿನ್. ಇದು ಟಾಯ್ಲೆಟ್. ಸೊ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಸ್ಗೆಲ್ಲ ಸೆರಾಮಿಕ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಗೀಸರ್ ಪಾಯಿಂಟ್ ಇದೆ, ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ, ವೆಸ್ಟರ್ನ್ ಕಮೋಡ್ ಫಿಟ್ ಮಾಡಿದ್ದಾರೆ. ವಾವ್, ಫಿಟ್ಟಿಂಗ್ಸ್ ಅಬ್ಸರ್ವ್ ಮಾಡಿರಿ, ಜಾಗ್ವಾರ್ ಕಂಪನಿ ಫಿಟ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ನೋಡಿದ್ವಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ ಅಬ್ಸರ್ವ್ ಮಾಡಿ. ಮತ್ತು ಫಸ್ಟ್ ಫ್ಲೋರ್ ಹೋಗೋ ಸ್ಟೆಪ್ಸು, ರೈಲಿಂಗ್ಸ್ ಅಬ್ಸರ್ವ್ ಮಾಡಿ. ಸ್ಟೆಪ್ಸು ಗ್ರನೈಟ್ಸು, ರೈಲಿಂಗ್ಸು ಐರನ್ ರೈಲಿಂಗ್ಸು. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿದ್ದೀವಿ. ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಇದೆ 2 BHK ಹೌಸು. ಮೇನ್ ಡೋರು ಇದು ಫೇಸಿಂಗ್ ನಾರ್ತ್. ಫ್ರೇಮು ಡೋರು 2 ಟೀಕ್ ವುಡ್. ಮತ್ತು ಈವನ್ ಆ ಮನೆ ಮುಂದೆ ಒಂದು 2 BHK ಹೌಸ್ ಮುಂದೆ ಇದು ಪ್ಯಾಸೇಜ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನೋಡಿ. ಈವನ್ ವಾಲ್ಸ್ಗೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಶೋಯಿಂಗ್ ಯು 2 BHK ಹೌಸ್ ಹಾಲ್. ಈ ಹಾಲಲ್ಲಿ ಫಾಲ್ ಸೀಲಿಂಗ್ ಇದೆ. ಈ ಹಾಲ್ ಡೈಮೆನ್ಷನ್ನು 12x10, ಹಿಂಗಾಗಲ್ಲ 10 ಅಡಿ, ಹಿಂಗೆ ಉದ್ದ 12 ಅಡಿ. ಫ್ಲೋರಿಂಗ್ ಸೆರಾಮಿಕ್ ಟೈಲ್ಸ್ ಆರ್ ಯೂಸ್ಡ್. ಈವನ್ ಈ ಹಾಲಲ್ಲಿ ವಿಂಡೋ ಇದೆ, ವಿಂಡೋ ಇದೆ ನೋಡಿ, ಇಲ್ಲಿ ವಿಂಡೋ ಇದೆ. ನೆಕ್ಸ್ಟು ಇದು TV ಕ್ಯಾಬಿನೆಟ್ಟು. ಆ್ಯಕ್ಚುಲಿ ಈ ಹಾಲಲ್ಲಿ 2 ಕಿಟಕಿ ಇರೋದು, ಇಲ್ಲೊಂದು ಕಿಟಕಿ ಇದೆ ನೋಡಿ. ಇದು ಪೂಜಾ ರೂಮ್. ಪೂಜಾ ರೂಮ್ ಫ್ರೇಮು ಡೋರು ಟೀಕು, ಈವನ್ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಓಕೆ, ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಯೂಸ್ ಮಾಡಿರೋದು ಚೆನ್ನಾಗಿದೆ ಕಣ್ರಿ, ನೋಡಿ ಹ್ಯಾಂಡಲ್ ಚೆನ್ನಾಗಿದೆ. ಕಿಚನ್ ಸ್ಲ್ಯಾಬು, ಫ್ಲೋರಿಂಗ್ ಎಲ್ಲ ಸೆರಾಮಿಕ್ ಟೈಲ್ಸು. ಅದು 6x5 ಕಿಚನ್ ಡೈಮೆನ್ಷನ್. ಇದು ಕಿಡ್ಸ್ ರೂಮ್. ಡೋರು ಪ್ರೆಸ್ಸಿಂಗ್ ಡೋರ್. ಶೋಯಿಂಗ್ ಯು ಕಿಡ್ಸ್ ರೂಮ್. ಕಿಡ್ಸ್ ರೂಮಲ್ಲಿ POP ಇದೆ. ಆರ್ ನಿಮ್ಗೆ ಇಷ್ಟ ಗೆಸ್ಟ್ ರೂಮ್ ಆದರೂ ಮಾಡ್ಕೋಬೋದು. ಇದು ಸೈಜು 8x8. ಫ್ಲೋರಿಂಗ್ ಸೆರಾಮಿಕ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ವಾರ್ಡ್ರೋಬು ಮಾಡಿದ್ದಾರೆ ನೋಡಿ. ಈ ಸೈಡ್ ವಾರ್ಡ್ರೋಬ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಎಲ್ಲನೂ ಇದೆ. ಲಾಫ್ಟು ಇದೆ ನೋಡಿ, ಯೂಸ್ ಮಾಡಿರೋ ವುಡ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮತ್ತು ಈ ಬೆಡ್ರೂಮಲ್ಲಿ ವಿಂಡೋ ಇದೆ, ಆ ಸೈಡ್ ಅಬ್ಸರ್ವ್ ಮಾಡಿ, ಅಲ್ಲಿದೆ. ಮತ್ತೊಮ್ಮೆ ಆ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಈಗ ಬೆಡ್ರೂಮ್ 2 ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ಮಿನಿ ಮಾಸ್ಟರ್ ಬೆಡ್ರೂಮ್. ಡೋರು ಕಂಪ್ರೆಸ್ಡ್. ಶೋಯಿಂಗ್ ಯು ಬೆಡ್ರೂಮ್ 2, ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಇದೆ. ಮತ್ತು ಡ್ರೆಸ್ಸಿಂಗ್ ಟೇಬಲ್ ಇದೆ. ಮತ್ತು ಕಂಪ್ಲೀಟ್ ಒನ್ ಸೈಡ್ ವಾರ್ಡ್ರೋಬ್, ಓಪನ್ ಡೋರ್ಸ್ ಇಟ್ಟಿದ್ದಾರೆ. ಮತ್ತು ವಿಂಡೋ ಇದೆ, ರೋಡ್ ಸೈಡ್ ವಿಂಡೋ ಇದೆ ನೋಡಿ, ಗಾಳಿ ಬೆಳಕು ಸೂಪರು. ಇಲ್ಲಿ ವರ್ಕಿಂಗ್ ಟೇಬಲ್ ಅಂತಲೂ ಅನ್ಬೋದು. ಲಾಫ್ಟು ಇದೆ. ಮತ್ತು ಈ ಬೆಡ್ರೂಮಲ್ಲಿ ಯೂಸ್ ಮಾಡಿರೋಂಥ ಫ್ಲೋರಿಂಗ್ ಯೂಸ್ ಮಾಡಿರೋ ಇದು ಬೇರೆ ಸೆರಾಮಿಕ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ಡೈಮೆನ್ಷನ್ 13x10. ಸಾರಿ, ಹಿಂಗೆ 10x12 ಇದೆ. ಇದು ಈ ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ, ನೋಡಿ ಬನ್ನಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಸೆರಾಮಿಕ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಾಲ್ಸ್ಗೆಲ್ಲ ಫಿಟ್ಟಿಂಗ್ಸ್ ಇದೆ, ಗೀಸರ್ ಪಾಯಿಂಟ್ ಇದೆ, ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಿದ್ದಾರೆ. ಈ ಅಟ್ಯಾಚ್ಡ್ ಟಾಯ್ಲೆಟು ದೊಡ್ಡದಾಗಿದೆ. ಇದು ಹ್ಯಾಂಡ್ ವಾಶ್ ಬೇಸಿನ್. ಇದು ಕಾಮನ್ ಟಾಯ್ಲೆಟ್ ಕಣ್ರಿ. ಡೋರು WPC ಡೋರ್. ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ ನೋಡಿ, ಗೀಸರ್ ಪಾಯಿಂಟ್ ಇದೆ, ಸೆರಾಮಿಕ್ ಟೈಲ್ಸ್ ಯೂಸ್ ಮಾಡಿದ ವಾಲ್ಗೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ ಇದು. ಇಲ್ಲೊಂದು ಸಿಂಕ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರೇ ಫಿಟ್ ಮಾಡಿದ್ದಾರೆ ಕಣ್ರಿ. ಈಗ ಟೆರಾಸ್ ಸೌಂಡ್ ಬನ್ನಿ. ಇದು ಸಿಂಟ್ಯಾಕ್ಸ್. 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಟ್ಯಾಕ್ಸ್ ಇದು. ಅಕಸ್ಮಾತ್ ಈ ಮನೆ ತೊಗೊಂಡ್ರೆ ಫಸ್ಟ್ ಫ್ಲೋರಲ್ಲಿದ್ದರೆ ಇಲ್ಲಿ ವಾಷಿಂಗ್ ಮಿಷನ್ ಇಡ್ಬೋದು.
ಆಲ್ರೆಡಿ ಪಾಯಿಂಟ್ ಎಲ್ಲ ಇದೆ ನೋಡಿ. ಒಂದು ಸೇಫ್ಟಿ ಗ್ರಿಲ್ ಇಟ್ಟರೆ ಮುಗೀತು. ಓಕೆ, ಮನೆ ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಮನೆ ಚೆನ್ನಾಗಿದೆ. ಪ್ರೈಸ್ 68 ಲ್ಯಾಕ್, 68 ಲಕ್ಷ ನೆಗೋಷಿಯಬಲ್. ಲೊಕೇಶನ್ ಮಂಗನಹಳ್ಳಿ, ನಿಯರ್ ಬೈ ಉಳ್ಳಾಳ್ RTO ಆಫೀಸ್ ಆ್ಯಂಡ್ KLE ಲಾ ಕಾಲೇಜ್, ಬ್ಯಾಂಗಳೂರು. ಹೈಲೈಟ್ಸ್, ಉಳ್ಳಾಳ್ RTO ಆಫೀಸು ಹಾರ್ಡ್ಲಿ 3 ಕಿಲೋಮೀಟರ್, KLE ಲಾ ಕಾಲೇಜ್ 2.5 ಕಿಲೋಮೀಟರ್, ಬ್ಯಾಂಗ್ಳೂರು ಯೂನಿವರ್ಸಿಟಿ ಚೆಕ್ ಮಾಡಿದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸೇ, ಬ್ಯಾಂಗ್ಳೂರು ಅಡ್ಮಿನಿಸ್ಟ್ರೇಟಿವ್ ಆಫೀಸೇ ಇಲ್ಲಿಂದ 4.25 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಜ್ಞಾನಭಾರತಿ ಮೆಟ್ರೋ ಸ್ಟೇಷನು 7 ಕಿಲೋಮೀಟ್ರ್ 200 ಮೀಟ್ರ್ ಆಗುತ್ತೆ. ಕೆಂಗೇರಿ ಮೆಟ್ರೋ ಸ್ಟೇಷನ್ 6 ಕಿಲೋಮೀಟ್ರು 800 ಮೀಟ್ರ್ ಆಗುತ್ತೆ. ಮೆಜೆಸ್ಟಿಕ್ 16 ಕಿಲೋಮೀಟ್ರ್ ಆಗುತ್ತೆ. ನಾಗರಬಾವಿ 7 ಕಿಲೋಮೀಟ್ರ್ ಆಗುತ್ತೆ. ವಿಶ್ವೇಶ್ವರಯ್ಯ ಲೇಔಟ್ 4th ಬ್ಲಾಕ್ ಅವೆಲ್ಲ ತುಂಬ ಹತ್ತಿರ ಕಣ್ರಿ. ಈ ರೀತಿಯ ಮತ್ತು ಔಟರ್ ರಿಂಗ್ ರೋಡ್ ಗೊತ್ತಾ, ಸೊ ನೈಸ್ ರೋಡ್ ಅಂತಾರೆ, ಭಾಳ ಹತ್ತ ಕಣ್ರಿ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ, ಒಂದು 200 ಮೀಟ್ರ್ ಇರುತ್ತೆ. ಅಷ್ಟು ಹೈಲೈಟ್ಸು ಇನ್ನೂ ಬೇಜಾನಿದೆ. ಅಕಸ್ಮಾತ್ ಈ ಮನೆ ಇಷ್ಟ ಆಯಿತು, ತೊಗೋಬೇಕು, ವಿಸಿಟ್ ಮಾಡಬೇಕು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡಯಲ್ ಮಾಡಿ ವಿಸಿಟ್ ಮಾಡಿ ಮನೆ ತೊಗೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ವೀಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.